ಹ್ಞೂ. ಈಗ ಟೀ ಮಾಡೋದಕ್ಕೆ ಏನೇನು ಬೇಕು ನಿಂಗೆ ಹೇಳೆಲ್ಲ ಕೊಡ್ತೀನಿ ನಾನು. ನನಗೆ ಉಪ್ಪು ಖಾರ ಅರಿಶಿನ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಇಷ್ಟು ಕೊಡು. ಟೀ ಮಾಡೋದಕ್ಕೆ ಉಪ್ಪು ಖಾರ ಅರಿಶಿನ? ತಮಾಷೆ ಮಾಡ್ತಿದ್ಯಾ? ಮತ್ತೆ ಗೊತ್ತಿದ್ದು ಗೊತ್ತಿದ್ದು ಕೇಳತ್ತೆ ಅಲ್ಲ. ಏನು ಬೇಕಾಕೈತೆ ಹೇಳಿ? ಸಕ್ಕರೆ ಟೀ ಪುಡಿ ಅಷ್ಟೇ. ಆಯ್ತಾಯ್ತು, ಒಂದು ಪಾತ್ರೆ ಕೊಡು ನನಗೆ. ಗ್ಯಾಸ್ ಮೇಲೆ ಮಾಡೋದಾ? ಅಯ್ಯೋ, ನಂಗೆ ಗ್ಯಾಸ್ ಹಚ್ಚೋಕೆ ಬರೋದಿಲ್ಲ ಶಿಲ್ಪ. ನಾವು ಗೊತ್ತೈತೆ ಟೀ ಮಾಡೋದು, ಆದರೆ ಎಷ್ಟು ಲೋಟಕ್ಕೆ ಎಷ್ಟು ಸಕ್ಕರೆ ಟೀ ಪುಡಿ ಹಾಕ್ಬೇಕಂತ ಅಷ್ಟೇ ಗೊತ್ತಾಗೋದಿಲ್ಲ. ನಾನು ಹಚ್ಕೊಡ್ತೀನಿ ತಗೋ ಗ್ಯಾಸ್. ಲೈಟರ್ ಎಲ್ಲೈತದು? ತಡಿ. ಈಗ ಬೇಡ ಬೇಡ ಲೈಟರ್, ಆಮೇಲೆ ಹಚ್ಚಿದ್ರೆ ಹಾಕೈತೆ. ಮೊದಲು ಪಾತ್ರೆ, ಸಕ್ಕರೆ, ಟೀ ಪುಡಿ, ಹಾಲು ಕೊಡ್ಬಾ ನನಗೆ. ಹಾಲು ಐತಾ? ಹಾಲಲ್ಲಿ ಮಾಡೋಣ ನೀರಲ್ಲಿ ಮಾಡೋಣ? ಹ್ಞೂ, ಹಾಲೆಲ್ಲ ಮಾಡಂತವ. ಆತ ತಡಿ, ನಿಂಗೆ ಸಕ್ಕರೆ ಟೀ ಪುಡಿ ಎಲ್ಲ ಕೊಡ್ತೀನಿ ನಾನು. ಪಾತ್ರೆ ತಡಿ, ಇಲ್ಲಿ ತೊಳೆದಿಟ್ಟಿರೋ ಇದ್ರಾಗ ಆಯ್ತಾ ನೋಡ್ತೀನಿ. ಎಲ್ಲೈತೆ ಟೀ ಪಾತ್ರೆ? ಹಾಂ, ಸಿಕ್ತು ಸಿಕ್ತು. ಅಯ್ಯೋ, ಪಾತ್ರೆ ದಬ್ಬಾಕಂತ ಹೇಳಿತ್ತು, ಆಮೇಲೆ ಟೀ ಅದು ಕುಡಿದು ದಬ್ಬಾಕ್ಬೇಕು. ನೋಡು, ಇದು ಸಾಕಾಕೈತಾ? ಅಯ್ಯೋ, ಮಸ್ತ್ ಆಕೈತೆ ತಗೋ. ಇದ ದೊಡ್ಡದಾದ. ನಮ್ಮವೆಲ್ಲ ಸಣ್ಣ ಸಣ್ಣ ಪಾತ್ರೆ ಒಳಗೆ ಮಾಡ್ತೀವಿ ನೋಡಿ. ಈಗ ನಮಗೆ ಅಷ್ಟ ಮಾಡೋದ ಏನು ಅಪ್ಪ ಅಮ್ಮ ನಿಮ್ಮ ಅಣ್ಣಂದ್ರಿಗೆ ಎಲ್ಲರಿಗೂ ಸೇರಿಸಿಡ್ಲ? ಅವರಿಗೆಲ್ಲ ಏನು ಬೇಡ, ಅವ್ರು ಬಂದ್ಮೇಲೆ ಮಾಡ್ಕೊಂಡು ಕುಡಿತಾರೆ. ಯಾಕಂದ್ರೆ ಮಾಡಿಟ್ರ ಮತ್ತೆ ಇನ್ನೊಂದ್ಸಲ ಕುದಿಸ್ತೀವಿ ನೋಡು, ಅವಾಗ ಟೇಸ್ಟ್ ಹೋಗ್ತೈತಂತೆ. ಅದಕ್ಕೆ ಅಮ್ಮ ಬಂದು ಆಮೇಲೆ ಮಾಡ್ಕೋತೈತೆ. ನಮ್ಗಷ್ಟ ಮಾಡಿಕ್ ಸಾಕು. ಹಾಲು ಕೊಡ್ಲಾ? ಹ್ಞೂ, ಹಾಲು ಕೊಡು. ಸಕ್ಕರೆ ಟೀ ಪುಡಿ ಏಲಕ್ಕಿ ಶುಂಠಿ ಏನು ಬೇಡಲ್ಲ? ಸರಿ, ಆತಡಿ ಕೊಡ್ತೀನಿ. ಬೇಡ, ಏಲಕ್ಕಿ ಶುಂಠಿ ಹಾಕಿದ್ರೆ ಒಂಥರ ಹಾಕಿರೋದು ಕುಡಿಯೋಕೆ ಆಗೋದಿಲ್ಲ. ಆತಡಿ, ಹಾಲು ಕೊಡ್ತೀನಿ ನಿನಗೆ. ಸಕ್ಕರೆ ಟೀ ಪುಡಿ ಡಬ್ಬಿ ಎಲ್ಲಿಟ್ಟೈತೆ? ಇಲ್ಲಿಟ್ಟೈತೆ. ಅವಾಗೆಲ್ಲ ಅಲ್ಲಿ ಕೆಳಗೆ ಇಡ್ತಿತ್ತು ಸಕ್ಕರೆ ಟೀ ಪುಡಿ ಡಬ್ಬಿ. ಇಲ್ಲಿಟ್ಟೈತಮ್ಮ. ತಡಿ ತಗೋತೀನಿ. ಅಯ್ಯೋ ಪಾಪ, ಆಕಾಶನ ಒಂದೇ ಐತೆ ಹೊರಗೆ. ಇಲ್ಲಿ ಕುರ್ಚಿ ಆದ್ರೆ ಹಾಕೊಂಡು ಕುಂದ್ರಾಕ ಹೇಳಂತಡಿ. ಆಕಾಶನ ಹಾ ಶಿಲ್ಪ, ಬಾ, ಇಲ್ಲಿ ಅಲ್ಲಿ ಕುಂತೇನು ಮಾಡತಿ? ಅಯ್ಯೋ ದೇವ್ರೆ, ಅವ್ರಿಗೆ ಕರೆಯತ್ತಾಳ ಇವಳು. ಏನಿಲ್ಲ, ಮೊಬೈಲ್ ನೋಡ್ತಿದ್ದೆ. ಏನು ಹೇಳು? ಅದ ಟೀ ಮಾಡ್ಕೊಂತ ಇಲ್ಲ ಇದೀವಲ್ಲ ನಾವು. ಪಾಪ ಮತ್ತೆ ನೀನು ಒಬ್ಬನ ಅಲ್ಲಿ ಕುತ್ಕೊಂಡಿದ್ದೆ, ಅದಕ್ಕೆ ಇಲ್ಲಿ ಒಳಗೆ ಕುಂದ್ರ ಬಾ ಅಂತ ಕರೆದ್ನಿ. ತಡಿ, ಚೇರ್ ತಗೊಂಡ್ ಬರ್ತೀನಿ. ಆರ್ತಿ ತಗೋ, ಇದು ಟೀ ಪುಡಿ ಮತ್ತೆ ಸಕ್ಕರೆ ಡಬ್ಬಿ ಐತೆ. ಹಾಲೆಲ್ಲ ಐತೆ ನೋಡಿ, ಗ್ಯಾಸ್ ಪಕ್ಕದಾಗ ಐತಲ್ಲಿ. ಹಾಲು ತಗೋ, ಹೇಳ್ತೀನಿ ಎಷ್ಟು ಬೇಕಾದ ಹಾಕೋ, ತಗೊಂಡ್ ಬರ್ತೀನಿ. ಏನ್ರಿ, ನೀವು ಟೀ ಮಾಡ್ತಿದ್ದೀರಾ? ಹೌದು. ಥ್ಯಾಂಕ್ಸ್ ರೀ. ಇವ್ರಿ ನೀನು ಟೀನ ಕುಡ್ದಿಲ್ಲ ಥ್ಯಾಂಕ್ಸ್ ಹೇಳತ್ತಾರ. ನಾನಿನ್ನು ಟೀ ಮಾಡಿಲ್ರಿ, ಈಗ ಇಡಾತೀನಿ. ಹ್ಞೂ ಗೊತ್ತ್ರಿ. ಅವತ್ತು ನಿಮ್ಮ ಊರಿಗೆ ಬಂದಾಗಲೂ ನಂಗೆ ಟೀ ಮಾಡಿಕೊಟ್ಟಿದ್ರಿ. ಇವತ್ತು ನನಗೋಸ್ಕರ ಇಲ್ಲಿ ನಮ್ಮ ತಂಗಿ ಮನೇಲಿ ನೀವೇ ಟೀ ಮಾಡ್ಕೊಡತ್ತೀರಿ, ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ಆಯ್ತು ರೀ, ನಾನು ಇಲ್ಲಿ ನಿಮ್ಗೆ ಕಂಫರ್ಟೇಬಲ್ ಆಗ್ತಿಲ್ಲ ಅಂತಂದ್ರೆ ಹೊರಗಡೆ ಕುಂದಿರ್ತೀನಿ, ಓಕೆನಾ? ಇಲ್ಲ, ಹಂಗೇನಿಲ್ಲ. ಅವ ಅಯ್ಯೋ ಆಕಾಶನ ಹುಷಾರು. ಅಯ್ಯೋ ಹುಷಾರಿ. ಮೌನಿ ನಾನು ನುಡಿವಾಗ ನೀನು, ಧ್ಯಾನಿ ನಾನು ನನ್ನ ದೇವಿ ನೀನು, ಮೋಹಕ ನಗು ಮನಸೊಂತರ ಮಗು, ಮೋಹಕ ನಗು ಮನಸೊಂತರ ಮಗು, ಬದಲಾದೆ ನಾನು ಬಂದ ಮೇಲೆ ನೀನು, ಸ್ನೇಹಿತೇನು ದೇವತೇನು ತಿಳಿಯೇನು, ನನ್ನ ನಿನ್ನ ಬಂದವೇನು ಅರಿಯೇನು, ಓ ಓ ಮೌನಿ ನಾನು. ಆಕಾಶನ ಏನಾಗಿಲ್ಲಲ್ಲ ನಿನ್ಗೆ? ಅಯ್ಯೋ ಸಾರಿ ಅಣ್ಣ, ಅದು ಕಾಲಾಗ ಮ್ಯಾಟ್ ಇತ್ತು, ಹಂಗ ಎಡು ಬಿಟ್ನಿ. ಏನಾಗಿಲ್ಲ, ಇದ ಲೈಫಲ್ಲಿ ಫಸ್ಟ್ ಟೈಮ್ ಹಿಡಿದಿದ್ದು ನಾನು. ಏನ ಲೈಫಲ್ಲಿ ಫಸ್ಟ್ ಟೈಮ್ ಹಿಡಿದ? ಹಂಗಂದ್ರೆ ಲೈಫಲ್ಲಿ ಈ ಥರ ಡಿಫ್ರೆಂಟಾಗಿ ಹಿಡಿದಿದ್ದು ಇದ ಫಸ್ಟ್ ಟೈಮ್ ಅಂತ ಹೇಳಿದ್ನಿ. ಅದಕ್ಕೆ ಕೊಡಿಲಿ. ಹೌದಾ? ಇದ್ರಲ್ಲಿ ಡಿಫ್ರೆಂಟ್ ಏನಾತ? ಓಹೋ, ಈಗ ಗೊತ್ತಾತ. ನಾನು ಹಿಡ್ವಿ ಪಾಪ ಅವನಿಗೆ ಬೇಯಿಸಿದ್ನಲ್ಲ, ಅದಕ್ಕೆ ಡಿಫ್ರೆಂಟ್ ಅಂತ ಅನ್ನಿಸ್ತೈತೆ. ಆಯ್ತಾಯ್ತಣ್ಣ, ನಿನ್ನ ಕಡೆ ಸೈಡಿಗೆ ಕುಂದರೋ, ಟೀ ಮಾಡ್ತೀವಿ ನಾವು. ಆರ್ತಿ, ಅಯ್ಯೋ ಸಕ್ಕರೆ ಡಬ್ಬಿ ಕೆಳಗೆ ಬಿದ್ದೈತೆ. ಸಾರಿ ಆರ್ತಿ, ಅಣ್ಣನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಮತ್ತು ಥ್ಯಾಂಕ್ಸ್, ಅವನಿಗೆ ಹಿಡ್ಕೊಂಡಿದ್ದ ಕೇಳಿ ಬಿಟ್ಟ ಏನೋ ಅಂತ ಮಾಡಿದ್ನಿ ನಾನು. ಅವ್ನು ತಪ್ಪೆ ಇಲ್ಲ ಇದ್ರಾಗ. ನಾನು ಅದು ಚೇರ್ ತೊಗೊಂಡು ಬರ್ಬೇಕಾದ್ರೆ ಅಲ್ಲಿ ಮ್ಯಾಟು ಹಂಗೆ ಸುತ್ತು ಬಿಟ್ಟೈತೆ, ಕಾಲೊಳಗೆ ಹಂಗಾಗಿ ಎಡ್ಬಿಟ್ನಿ ನಾನು. ಸಾರಿ. ಗೊತ್ತಾಗ್ತಗೋ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳತ್ತಿ. ಬಾ ಟೀ ಮಾಡೋಣ. ಸರಿ ಆಯ್ತು ಬಾ. ಆಕಾಶನ ವೇಟ್ ಮಾಡು, ಒಂದು 10 ಮಿನಿಟ್ ಅಷ್ಟೇ. ರೆಡಿ ಮಾಡಿಕೊಡ್ತೀನಿ ನಿಂಗೆ ಟೀ. ಹಾಲಂದೆ ಅಲ್ಲ? ಇಲ್ಲ, ಟ್ಯಾಂಕಿ ಮೇಲೆ ಐತಡಿ ಕೊಡ್ತೀನಿ. ಅರ್ಜೆಂಟ್ ಏನಿಲ್ಲ, ಸಾವಕಾಶ ಮಾಡ್ರಿ. ಅದಕ್ಕೆ ನೀನು ಇಷ್ಟ ಆಗೋದು ನನಗೆ. ಆರ್ತಿ ತಗೋ, ಇದು ಹಾಲು. ಸಕ್ಕರೆ ಟೀ ಪುಡಿ ಹಾಕು. ತಡಿ, ಲೈಟರ್ ಎಲ್ಲ ಐತೆ. ಶಿಲ್ಪ ಇದು ತಗೋ. ಇರು, ಗ್ಯಾಸ್ ಆನ್ ಮಾಡ್ತೀನಿ. ಅಯ್ಯೋ, ಯಾಕೋ ಆನ್ ಆಗ್ತಿಲ್ಲ ಇದು. ಲೈಟರ್ ಏನಾದರೂ ಹೋಗೈತಾ? ಗ್ಯಾಸ್ ಖಾಲಿ ಆಗೈತಾ? ಇಲ್ಲ, 10 ದಿನದಿಂದ ಫಿಟ್ ಮಾಡಿದ್ರು, ಅದಷ್ಟು ಜಲ್ದಿ ಖಾಲಿ ಆಯ್ತು. ಗ್ಯಾಸ್ ಖಾಲಿ ಆಗಿರ್ಬೇಕು ತಗೋ. ಅದಕ್ಕೆ ಅಂದೆ ನಾನು ಅವಾಗಲೇ ಒಲೆ ಮೇಲೆ ಮಾಡೋಣ ಅಂತಂದ್ರೆ ಬೇಡ ಅಂತಂದು. ಇರ್ಲಿ ಬಾ, ಅದಿರ್ಲಿ, ಒಲೆ ಮೇಲೆ ಮಾಡ್ಕೊಂಡು ಬರೋಂಬ ಹೋಗಿ. ಇಲ್ಲ ಆರ್ತಿ, ಗ್ಯಾಸ್ ಖಾಲಿ ಆಗಿಲ್ಲ, ಐತೆ. 10 ದಿನದಿಂದ ಫಿಟ್ ಮಾಡಿದ್ವಿ ನಾವು, ನೆನಪೈತೆ.
ಲೈಟರ್ ಹೋಗಿರ್ಬೇಕಿದ್ ಮೋಸ್ಟ್ಲಿ. ಇದು ಕಡ್ಡಿಪಟ್ನ ತಗೋತೀನಿ ತಡಿ. ಕೆಳಗೆ ಒಂದ್ಸಲ ರೆಗ್ಯುಲೇಟರ್ ಆನ್ ಆಯ್ತಾ ಇಲ್ಲ ನೋಡು. ಅಯ್ಯೋ ಹೌದಲ್ಲ, ಮರ್ತಾ ಬಿಟ್ಟಿನಿ ನಾನು. ಹೌದೌದು, ಗ್ಯಾರಂಟಿ ಅಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಆಫ್ ಮಾಡಿ ಹೋಗಿರ್ತೈತೆ. ನಾನು ನೋಡಿ ಲೈಟರ್ ಹೋಗೈತೆ ಅನ್ನತೀನಿ. ಆಯ್ತಾಯ್ತು, ನಾ ನೋಡ್ತೀನಿ. ಅಯ್ಯೋ ಹೌದನ್ನ, ಇಲ್ಲ ಆಫ್ ಐತೆ ತಡಿ. ನೋಡಿ ಹಿಂಗೆ ಎಷ್ಟು ಜಲ್ದಿ ಹತ್ತೈತೆ. ನಾನು ಯಾಕೆ ಹತ್ತತ್ತಿಲ್ಲ ಇದು ಗ್ಯಾಸ್ ಅನ್ನತೀನಿ. ಮೇಡಮ್ ಅವರೇ ಬರ್ರಿ, ಚಾ ಇಡ್ ಬರ್ರಿ. ಏನ್ ಕೆಸರ್ಲಿ ಮಂಜುಳಾ ದಾರ್ಯಾಗ ಭಾರಿ ಕೆಸರದು. ನಿನ್ನೆ ಮಳೆ ಬಂದಿದ್ದಕ್ಕೆ ಕೆಸರಾಗೈತ್ರಿ. ಅದ ದಾರ್ಯಾಕ ಗಾಡಿ ತಗೊಂಡು ಹೋಗ್ಬೇಡ್ರಿ ಅಂತ ಹೇಳತ್ತಿಲ್ಲ ನಿಮ್ಗೆ. ಹೌದು, ನೀವ್ ಯಾಕೆ ಇಷ್ಟು ಲೇಟ್ ಮಾಡಿ ಬಂದ್ರಿ ಹೊಲ್ದಿಂದ? ಅವ್ರು ನಿಮ್ ದಾರಿ ಕಾದು ಹೋದ್ರು ನೋಡ್ರಿ. ಹರೀಶ್ ಅನ್ನೋ ಬಂದಿದ್ದ. ಅಯ್ಯೋ ಹೋದ್ರು, ನಂಗೇನು ಗೊತ್ತು ಜಲ್ದಿ ಹೋಗ್ತಾರಂತ. ನಾನು ಬಿಡು 12:30 ಬಸ್ಸಿಗೆ ಹೋಗ್ತಾರ ಅಂದಿದ್ದೆ ಅಲ್ಲ. ಎಲ್ಲ ಮುಗಿಸ್ಕೊಂಡೆ ಒಂದ್ ಸ್ವಲ್ಪ ಎತ್ತುಗಳಿಗೆ ಒಳಗೆ ಕಟ್ಟಾಕಿ ಹುಲ್ಲು ನೀರಿಟ್ಟು ಬನ್ನಿ. ಮತ್ತೆ ಕೆಸರು ದಾರ್ಯಾಗ ಸಾವಕಾಶ ಗಾಡಿ ಹೊಡ್ಕೊಂಡು ಬರೋಷ್ಟಿಗೆ ಅಂದ್ರೆ ಇಷ್ಟೊತ್ತಾತ್ ನೋಡ್ರಿ. ಹರೀಶ ಬಂದಿದ್ದ ಅಂದ್ರೆ ಸಾಯಂಕಾಲ ಕಳಿಸ್ಬೇಕಿಲ್ಲ. ನಾನು ಹಂಗ ಅನ್ನಿ ಸಾಯಂಕಾಲ ಹೋಗೋಂತ್ರಿ ಬಿಡ್ರಿ ಅಂತಂದ್ರೆ ನಮ್ಮ ಅವ್ವಂದೇನು ಅವಸರ ಅಂದ್ರೆ ಅವಸರ. ಏನು ಊರಿಗೆ ಹೋಗೋದು ಸಾಯಂಕಾಲ ಮತ್ತೆ ಮಳೆ ಮಾಡೋ ಆಕೈತೆ ಹಂಗಿಂಗಂತ ಹುಡುಗನಿಗೆ ಪಾಪ ಕುಂದ್ರಾಕೂ ಬಿಟ್ಟಿಲ್ಲ. ನಾನು ಮತ್ತೊಂದು ಸ್ವಲ್ಪ ಊಟ ನೀಡ್ಕೊಟ್ನಿ. ಊಟ ಮಾಡಿದ್ರೆ ಹೋದ್ರು ನೋಡ್ರಿ. ಈಗ ಒಂದು ಅರ್ಧ ಗಂಟೆ ಆತ್ ನೋಡ್ರಿ ಅವ್ರು ಹೋಗಿ. ಹೌದೇನು? ಮಳೆ ಮೋಡ ಬೇರೆ ಆಗತೈತೆ. ಇರ್ಲಿ ತಗೋ. ಮತ್ತೆ ಅರ್ತಿ ಎಲ್ಲಿದ್ದಾಳೆ? ಆರ್ತಿಗೂ ಕರ್ಕೊಂಡು ಹೋತಾವ. ಏನ ಊರಿಗೆ ಕಳ್ಸಿದಿ? ನೀನೇನ್ ಮನುಷ್ಯಳದಿ ಏನದಿ ನೀನು? ಈಗ ಅದ್ರ ಊರಿಂದ ಬಂದೈತ ಹುಡುಗಿ, ಮತ್ತೆ ಆ ಕಡೆ ಕಳ್ಸಿದಿಯಲ್ಲ. ಮತ್ತೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಕೈತೆ, ಯಾಕೆ ಕಳ್ಸಕ್ ಹೋಗಿದ್ದಿ? ಏನು ಮಗಳ ಮೇಲೆ ಇವ್ರಿಗಷ್ಟ ಪ್ರೀತಿ ಅನ್ನೋಗತೆ ಮಾಡ್ತಾರ. ಇಲ್ಲ ತಗೊಳ್ರಿ ಸುಮ್ಮನೆ ಅನ್ನಿ ನೋಡೋಣ ಏನಂತೀರಂತಂದ್ರೆ ಏನು ಬೈದ ಬಿಡತ್ತಿರಲ್ಲ. ಇಲ್ಲ ಶಿಲ್ಪಾ ಮನೆಗೆ ಹೋಗಿದ್ದಾಳ, ಈಗ ಅರ್ಧ ಗಂಟೆ ಆಯ್ತು. ಹೌದೇನು? ನಾನೆಲ್ ಮತ್ತೆ ಊರಿಗೆ ಕಳ್ಸಿದ್ದೇನೋ. ಆಕಿ ಇದ್ರ ಮತ್ ಬರೇ ಬೈಕೊಂತ ಇರ್ತಿ, ತಲೆ ತಿಂತಾತಡಿ ಅಂತ ಮತ್ ಕಳ್ಸಿದ್ರ ನೀನು. ಆತ ತಗೋ, ಹೊಟ್ಟೆ ಹಸ್ತೈತ್ಲೆ ಮಂಜುಳಾ. ನಡಿ ಒಂದ್ ಸ್ವಲ್ಪ ಊಟ ಮಾಡ್ತೀನಿ. ಆತ್ ಬರ್ರಿ, ತಟ್ಟೆ ಮಾಡ್ತೀನಿ. ಹೆಂಗಾಗೈತ ಕಷನಟ್ಟಿ? ಓ ಸೂಪರ್ ಆಗಿ ಮಾಡಿದಾರೆ, ಥ್ಯಾಂಕ್ಸ್ ರೀ. ಹಲೋ, ಎಕ್ಸ್ಕ್ಯೂಸ್ ಮಿ ಬ್ರದರ್, ನಂದು ಪಾಲೈತೆ. ಅವಳಿಗೆ ಏನೇನ್ ಬೇಕೆಲ್ಲ ಹೆಲ್ಪ್ ಮಾಡಿದೀನಿ. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ, ಇವಳಿಗೆ ಮೊದಲು ಟೀನ ಮಾಡಕ್ ಬರ್ತಿದ್ದಿಲ್ಲನ. ಇಲ್ಲ ನಮ್ಮ ಮನೆಗೆ ಅವಾಗ ಬರ್ತಿದ್ಲಲ್ಲ, ನಾನು ಒಂದು ಸ್ವಲ್ಪ ಮಾಡೋದು ಕಲಿಸಿ ಇಷ್ಟು ಟೇಸ್ಟಿಯಾಗಿ ಮಾಡೋದು ಕಲಿಸಿದ್ದೀನಿ ಅಲ್ವಾ ಆರ್ತಿ? ನೋಡಲ್ಲಿ, ಅವಾಗ ಬರ್ತಿರು ನಮ್ಮ ಮನೆಗೆ ಅಡುಗೆ ಏನೇನು ಬರ್ತೈತೆ ನನಗೆಲ್ಲ ಕಲಿಸ್ತೀನಿ ಅಂತೀನಿ. ಈ ಹುಡುಗಿ ಒಟ್ಟ ಮನೆ ಹೊರಗೆ ಬೀಳೋದಿಲ್ಲನ. ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವ್ರ ಅವಾಗ ಎದುರ್ತಾಳೆ. ನಾನು ಮತ್ತೆ ಇಲ್ಲ ಕ್ಲೋಸ್ ಇದ್ದೀನಂತ ಅವ್ರ ಅವ್ವ ನಮ್ಮ ಮನೆಗೆ ಅಷ್ಟೇ ಕಳಿಸ್ತೈತೆ, ಬಿಟ್ರೆ ಯಾರು ಮನೆಗೂ ಕಳಿಸೋದಿಲ್ಲ. ಅಯ್ಯೋ ಇವಳಂತೂ ಬಾಯಿ ಬಿಟ್ರೆ ವಟ 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 ಅಂತ ಎಲ್ಲ ಹೇಳ್ಬಿಡ್ತಾಳೆ. ಹೌದಾ? ಹಂಗ ಎಲ್ಲರ ಮನೇಲೂ ಒಂದೇ ಥರ ಇರೋದಿಲ್ಲಲ್ಲ. ಏನು ನೀನು ಅಡುಗೆ ಮಾಡ್ತೀಯ? ಗೊತ್ತು ಬಿಡು, ಚಿಕ್ಕಮ್ಮ ಎಲ್ಲ ಹೇಳೈತೆ. ಏನು ಅಮ್ಮ ಹೇಳೈತಾ? ಏನಂತ? ಅದ ಶಿಲ್ಪ ಇವಾಗಂತೂ ಏನು ಕೆಲಸನ ಮಾಡಕ್ ಕೊಡೋದಿಲ್ಲ ಅಂತಲ್ಲ ನಿನ್ ಚಿಕ್ಕಮ್ಮಗ. ಹಂಗೆ ಹೇಳ್ತಿತ್ತು. ಮತ್ತೆ ಅಡುಗೆನೂ ನೀನ ಮಾಡತ್ತಿ ಅಂತ, ಜಲ್ದಿ ಅದ್ ರೊಟ್ಟಿ ಮಾಡತ್ತಿ ಅಂತ. ಹೌದಾ? ಅಮ್ಮ ಹಂಗೆಲ್ಲ ಹೇಳ್ತಂತ? ಚಾನ್ಸ ಇಲ್ಲಲ್ಲ. ಯಾಕಂದ್ರೆ ನೀನು ಅಷ್ಟೆಲ್ಲ ಕೆಲಸ ಮಾಡೋದಿಲ್ಲ? ಮಾಡ್ತೀನಣ್ಣ. ಅದ ಈಗ ರಜೆ ಐತಲ್ಲ ಅದಕ್ಕೆ ಮಾಡತ್ತೀನಿ. ಹೈಸ್ಕೂಲಿಗೆ ಹೋದ್ರೆ ಮಾಡೋದಿಲ್ಲ. ಓಹೋ, ಈಗ ರಜೆ ಆಯ್ತಂತ ಮಾಡ್ತಿದ್ಯಾ? ಹ್ಮ್. ಆಯ್ತಣ್ಣ, ಟೀ ಕುಡೀರಿ, ಆರೋಗ್ಯತೆ. ಬಿಸ್ಕಿಟ್ ಬ್ರೆಡ್ ಏನಾದ್ರು ಕೊಡ್ತೀನಿ ಅಂತಂದ್ರು ಬೇಡ ಅಂದಿ. ಚಕ್ಲಿ ಚೂಡ ಏನಾದ್ರು ಐತ್ ತಗೊಂಡ್ ಬರ್ಲಾ, ತಿಂತೀಯಾ? ಅಯ್ಯಪ್ಪ, ದೊಡ್ಡ ನಮಸ್ಕಾರ ನಿನ್ ಚಕ್ಲಿ ಚೂಡ. ಒಂದ್ ಪಂಚಮಿ ಆದಾಗಿಂದ ಅಮ್ಮ ಅದ ಕೊಡತೈತೆ. ಬೆಳಗ್ಗೆ ಟೀ ಜೊತೆನೂ ಅದ, ಸಂಜೆ ಟೀ ಜೊತೆನೂ ಅದ. ತಿನ್ ಸಾಕಾಗೈತೆ. ಏನು ಬೇಡ ನನ್ಗೆ, ಟೀ ಒಂದ ಸಾಕು. ಹೌದಾ? ಸೇಮ್ ಅನ್ನ ಇಲ್ಲೂ ಹಂಗ ಪಂಚಮಿ ಆದಾಗಿಂದ ಬರೀ ಅದ ಕೊಡತಾರ. ಏನಾದ್ರು ಬ್ರೆಡ್ ಬಿಸ್ಕಿಟ್ ತರ್ತೀನಿ ಅಂದ್ರ ಇದಾವಲ್ಲ ಅವನ್ನ ತಿಂದು ಖಾಲಿ ಮಾಡ್ರಿ ಅಂತೈತಮ್ಮ. ಅಲ್ಲನ ಹೆಂಗೋ ಕಾರ್ ತಗೊಂಡ್ ಬರ್ತಿದ್ದಿ, ದೊಡ್ಡಮ್ಮ ಕರ್ಕೊಂಡ್ ಬರ್ಬೇಕಿಲ್ಲಪ್ಪ. ಭಾಳ ದಿನ ಆತ್ ಬಂದೇ ಇಲ್ಲ ದೊಡ್ಡಮ್ಮ, ಗೊತ್ತಾ ನಮ್ಮ ಊರಿಗೂ. ನೆಕ್ಸ್ಟ್ ಟೈಮ್ ಬರುವಾಗ ಕರ್ಕೊಂಡು ಬರ್ತೀನಿ ತಗೋ. ಯಾಕಂದ್ರೆ ಅಲ್ಲಿ ಮತ್ತು ಮನ್ಯಾಗ ಯಾರು ಇಲ್ಲಲ್ಲ ಮಾಡೋರು, ಹಂಗಾಗಿ ಎಲ್ಲೂ ಬರೋದಿಲ್ಲ ಅಮ್ಮ ಕರೆದ್ರು. ಹೌದಲ್ಲ ಪಾಪ, ಮತ್ತೆ ಎಲ್ಲೂ ಹೋಗಕ್ ಆಗೋದಿಲ್ಲ. ಅದಕ್ಕೆ ನೀವಿಬ್ರು ಜಲ್ದಿ ಮದುವೆ ಮಾಡ್ಕೊಡ್ರಿ ಅಂತೀನಿ. ಸೊಸೆಯರ್ ಬಂದ್ರ ನಮ್ ದೊಡ್ಡಮ್ಮಗೂ ಆ ಕಡೆ ಈ ಕಡೆ ಸ್ವಲ್ಪ ಊರುಗಳಿಗೆ ಹೋಗಕ್ ಆಕೈತೆ. ಹಲೋ ಮೇಡಮ್, ಮದುವೆ ಲಿಸ್ಟ್ ಒಳಗೆ ನನ್ನನ್ನು ಯಾಕೆ ಸೇರಿಸ್ತಿದೀಯಾ? ನಾನಿನ್ನು 2-3 ಇಯರ್ ಮದುವೆ ಆಗಲ್ಲಮ್ಮ. ರಾಮದಾಸ್ ಅನ್ನಂಗೆ ಹುಡುಗಿ ಹುಡುಕ್ತಿದ್ದಾರೆ, ಯಾವುದು ಸೆಟ್ ಆಗ್ತಿಲ್ಲ. ಸೆಟ್ ಆದ್ರೆ ಮುಂದಿನ ವರ್ಷ ಇಲ್ಲ ಈ ವರ್ಷ ಹೊಲಗ ಊದ್ ಬಿಡೋದು. ಹೌದೌದು, ಅದು ಕರೆನ. ಇನ್ನು 2-3 ಇಯರ್ ಬಿಟ್ಟು ನಿಂದು ಅಲ್ಗ ಊದ್ ಬಿಡೋದು. ಹೆಂಗೋ ಇಬ್ರಿಗೂ ಒಳ್ಳೆ ಗುಣ ಇರೋಂಥ ಹುಡುಗಿಯರ್ ಸಿಗ್ಲಿ ಅಪ್ಪ ದೇವ್ರೆ, ಅಷ್ಟ ಬೇಡ್ಕೊಳ್ಳೋದು ನಾನು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ?
ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದೀವ್ರಪ್ಪ. ಇದೇನ್ರಿ ಗಿರ್ಜಕ್ಕ ಬಸ್ ಸ್ಟ್ಯಾಂಡ್ ಒಳಗೆ ಕುಂತೀರಿ, ಎಲ್ಲಾದ್ರೂ ಊರಿಗೆ ಹೋಗತ್ತೀರಿ ಅನ್ನತ್ತೀರಿ? ಎಲ್ಲೂ ಇಲ್ರಿ, ಹಂಗ ವಾಕಿಂಗ್ ಮಾಡ್ಕೊಂಡ್ ಬಂದಿದ್ನಿ. ನಿಮ್ ಜೋಡಿ ಮಾತಾಡ್ಬೇಕಂತ ಇಲ್ಲಿ ಕುತ್ಕೊಂಡಿ ನೋಡ್ರಿ. ನಮ್ ಜೋಡಿ ಏನ್ರಿ ಮಾತುಕತೆ ಅನ್ನತ್ತೀರಿ? ಹಾ ಹೇಳ್ತೀನ್ರಿ. ಈಗ ಆಕಾಶ್ ಮತ್ತೆ ಶಿಲ್ಪ ಕಾರ್ ಒಳಗಿಂದ ಅವರು ಆರ್ತಿನ ಬಿಟ್ಟು ಅವ್ರ ಹೊಲ ಕಡೆ ಹೋದ್ರಿ. ಅದಕ್ಕೆ ಈ ವಿಡಿಯೋನ ಇಲ್ಲಿಗ ಎಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಕಂತ ಬಂದೇರಿ. ಆಯ್ತ್ರಿ ಅಪ್ಪ, ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗ ಭಾಳ ಜನ ಹೈ ಪಾಯಿಂಟ್ಸ್ ಕೊಡತ್ತಿಲ್ರಿ. 10,000 ಮೇಲೆ ಹೈಪ ಪಾಯಿಂಟ್ಸ್ ಬರತ್ತಿಲ್ಲ ನನಗೆ. ದಯವಿಟ್ಟು ಯಾರ್ಯಾರಿಗೆ ಹೈ ಪಾಯಿಂಟ್ಸ್ ಕೊಡಕ್ಕೆ ಬರ್ತೈತಿ ನೋಡ್ರಿ, ಎಲ್ಲರೂ ಕೊಡ್ರಿ ಅಂತ ಕೇಳ್ಕೊತೀನಿ. ಅಟ್ಲೀಸ್ಟ್ ಒಂದು 20,000 30,000 ಆದ್ರೆ ಹೈ ಪಾಯಿಂಟ್ಸ್ ಕೊಡ್ರಿ. ಆಯ್ತ್ರಿ ಅಪ್ಪ, ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.